ಶಿವಶರಣ ರಾಯಸದ ಮಂಚಣ್ಣನವರ ಒಂದು ವಚನ. ಅರಿವಿನ ಪ್ರಸಂಗಕ್ಕೆ ಮಚ್ಚರವೇಕೆ, ಮಹಾನುಭಾವಿಗೆ ಮನ್ನಣೆಯ ಮಾಡರೆಂಬ ತೇಜದ ಭೀಷ್ಮತೆ ಏಕೆ, ತನ್ಮಯ ತಾನಾದ ಮತ್ತೆ ತನಗೆ ಅನ್ಯವಿಲ್ಲ ಎಂದೇ ಜಾಂಬೇಶ್ವರ. 12ನೇ ಶತಮಾನದಲ್ಲಿ ಬಸವಣ್ಣನವರ ಲೆಕ್ಕಪತ್ರಗಳನ್ನು ನೋಡಿಕೊಳ್ಳುವ ಕಾಯಕವನ್ನು ಮಾಡ್ತಾ ಇದ್ದಂಥವರು ರಾಯಸದ ಮಂಚಣ್ಣನವರು. ಇವರು ಜಾಂಬೇಶ್ವರ ಅನ್ನುವಂತಹ ಅಂಕಿತನಾಮದಲ್ಲಿ ಬರೆದಿರತಕ್ಕಂತಹ 10 ವಚನಗಳು ನಮಗೆ ದೊರಕಿರತಕ್ಕಂಥದ್ದು. ಲಿಂಗಭಕ್ತಿ, ಮನದ ವಿಕಾರ, ಇಂದ್ರಿಯ ನಿಗ್ರಹ ಮುಂತಾದ ಶರಣ ಪರಂಪರೆಯ ತತ್ವಗಳನ್ನು ತಮ್ಮ ವಚನದಲ್ಲಿ ಬರೆದಿರುವಂಥದ್ದು. ಅದರಂತೆ ಈ ವಚನದಲ್ಲೂ ಕೂಡ ಅರಿವು ಅಂದರೆ ಜ್ಞಾನ, ತಿಳುವಳಿಕೆ ಪಡೆದುಕೊಳ್ಳುವಾಗ ಮತ್ಸರ ಪಡಬಾರದು ಅಂತೇಳಿ ಹೇಳ್ತಾರೆ. ಯಾಕೆಂದರೆ ಜ್ಞಾನವು ಸಕಲ ಜೀವಾತ್ಮರುಗಳು ಕಲಿಯಬಹುದಾದಂತಹ ಒಂದು ವಿಶಾಲ ಚಿಂತನೆ. ಅದು ಅವರವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರವರ ಕಲಿಕೆ ಸಾಗ್ತಾ ಇರ್ತದೆ. ಜ್ಞಾನವಂತರನ್ನು ನೋಡಿ ಆಡಿಕೊಳ್ತಾ ಇದ್ದಂತಹ ಅಜ್ಞಾನಿಗಳಿಗೆ ಹೇಳಿದಂತಹ ಒಂದು ಬುದ್ಧಿವಂತಿಕೆಯ ಮಾತು ಈ ವಚನದಲ್ಲಿದೆ. ಹಾಗೆ ಜ್ಞಾನವನ್ನು ಶ್ರಮದಿಂದ ಒಲಿಸಿಕೊಳ್ಳುವಂಥದ್ದು. ಹಾಗಾಗಿ ಅದನ್ನು ಬೇರೆ ಯಾರು ಕೂಡ ಕಳ್ಳತನ ಮಾಡಲಿಕ್ಕೂ ಕೂಡ ಅಸಾಧ್ಯ ಅಂತನ್ನುವಂಥದ್ದು. ಅದರಿಂದ ಜ್ಞಾನ ಗಳಿಸಿಕೊಳ್ಳುವಾಗ ಹೃದಯ ವೈಶಾಲ್ಯತೆ ಇರಬೇಕಾಗ್ತದೆ. ಮತ್ಸರ ಅಂತಕ್ಕಂಥದ್ದು ಇರಲೇಬಾರದು ಅಂತೇಳಿ ರಾಯಸದ ಮಂಚಣ್ಣನವರು ಹೇಳ್ತಾರೆ. ಅದರಂತೆ ಮಹಾನುಭಾವಿಯಾದವನಿಗೆ ಎಂದಿಗೂ ಕೂಡ ತನಗೆ ಸಲ್ಲಬೇಕಾದಂತಹ ಗೌರವ ಆಗಿರಲಿ, ಆದರಗಳಾಗಿರಲಿ ತಾನೇ ಸಲ್ತವೆ. ಕೀರ್ತಿಗಾಗಿ ಜ್ಞಾನ ಸಂಪಾದಿಸಿಕೊಂಡಂಥವರು ಶರಣರಲ್ಲ. ತಮ್ಮ ಮುಕ್ತಿಗಾಗಿ ಮತ್ತು ಸಮಾಜದ ಅಭಿವೃದ್ಧಿಗಾಗಿ ಒಂದೆಡೆ ಸೇರಿದಂತಹ ಶರಣರು ತಮ್ಮ ಅನುಭವಗಳ ಮೂಲಕವೇ ಸರ್ವಜ್ಞರಾಗ್ತಾರೆ. ಹಾಗಾಗಿ ಈ ರೀತಿ ಜ್ಞಾನ ಸಂಪನ್ನರಾದಂಥವರು ಮನ್ನಣೆಗಾಗಿ ಅಥವಾ ಕೀರ್ತಿಗಾಗಿ ಅಥವಾ ಸನ್ಮಾನಕ್ಕಾಗಿ ಆಸೆ ಪಡಬಾರದು ಅಂತೇಳಿ. ಯಾರು ಮನ್ನಣೆ ನೀಡದಿದ್ದರೂ ಕೂಡ ಅದರ ಬಗ್ಗೆ ಪ್ರಖರವಾಗಿ ನುಡಿಯಲು ಕೂಡ ಬಾರದು ಅಂತೇಳಿ ರಾಯಸದ ಮಂಚಣ್ಣನವರು ಹೇಳ್ತಾರೆ. ಏಕೆಂದರೆ ಜ್ಞಾನವಂತರಾದಂತಹ ಶರಣರು ತಮ್ಮನ್ನು ತಾವು ಅರಿಯುವಲ್ಲಿ ಯಶಸ್ವಿಯಾಗಿದ್ದಾರೆ, ತಮ್ಮನ್ನು ತಾವು ಅರಿಯುವಲ್ಲಿ ತನ್ಮಯಿಗಳು ಕೂಡ ಆಗಿದ್ದಾರೆ ಅಂತನ್ನುವಂಥದ್ದು. ಅವರಿಗೆ ಬೇರೆ ಯಾವುದೇ ಆಮಿಷಗಳಾಗಿರಲಿ, ಆಸೆಗಳಾಗಿರಲಿ ಬೇಕಿಲ್ಲ. ಹಾಗಾಗಿ ಶರಣನ ಜ್ಞಾನದ ವೈಶಾಲ್ಯತೆಯನ್ನು ರಾಯಸದ ಮಂಚಣ್ಣನವರು ತಮ್ಮ ಈ ಒಂದು ವಚನದಲ್ಲಿ ಅಭಿವ್ಯಕ್ತಿಸಿದ್ದಾರೆ ಅಂತೇಳಿ ಅರ್ಥೈಸ್ಬೋದು.